Hi, Jai Hind. Welcome to Dhruvika Academy. ನಾನು ರವಿ ಕೋರಿ ಶೆಟ್ಟಿ, ಡೈರೆಕ್ಟರ್ ಆಫ್ ಧ್ರುವಿಕ ಅಕಾಡೆಮಿ. ಸೊ PGCET 2023-2024. So 2023-2024 ಯಾರು ಪ್ರಿಪರೇಷನ್ ಆಗ್ತಾ ಇದ್ರು, ಸೊ ವೆಲ್ಕಮ್ ಆಲ್ ಆಫ್ ಯು. ಸೊ ಐ ಹೋಪ್ ಹೋಪಿಂಗ್ ದಟ್ ಯುವರ್ ಪ್ರಿಪರೇಷನ್ ಇಸ್ ಫೀಲಿಂಗ್ ಗುಡ್. ಸೊ ಇದನ್ನ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ PGCET ರಿಲೇಟೆಡ್ ಆಗಿರುವಂತಹ ಒಂದು GK ರಿಲೇಟೆಡ್ ಕಾನ್ಸೆಪ್ಟ್ ದಟ್ ಈಸ್ ಅಗ್ರಿಕಲ್ಚರಲ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ. ಸೊ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಆಫ್ ಇಂಡಿಯಾ PGCET ಗೆ ಹೆಂಗೆ ಸರ್ ಇದು ಉಪಯುಕ್ತ ಆಗುತ್ತೆ, ಹೌ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ PGCET 2024. ನಿಮಗೆಲ್ಲ ಗೊತ್ತು, ರೀಸೆಂಟ್ ಆಗಿ MS ಸ್ವಾಮಿನಾಥನ್ ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಇವರಿಗೆ ಭಾರತ ರತ್ನ ಅವಾರ್ಡ್ ನ ಕೊಟ್ಟು, ಸೊ ಅದಕ್ಕೋಸ್ಕರ ಈ ಸರಿ ಅಗ್ರಿಕಲ್ಚರ್ ರೆವಲ್ಯೂಷನ್ ಒಂದು ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಅಲ್ಲಿ ಅಗ್ರಿಕಲ್ಚರ್ ರೆವಲ್ಯೂಷನ್ ಇಂಡಿಯಾ ಬಗ್ಗೆ ಕ್ಲಾಸ್ ಮಾಡಬೇಕು ಅನ್ಕೊಂಡು ಅಪ್ಲೋಡ್ ಇಂದ ವಿಡಿಯೋ. ರೈಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನು ಮಾಡ್ತೀವಿ ಅಂದ್ರೆ, ಟೋಟಲ್ ಆಗಿ ನಾವು 16 ಅಗ್ರಿಕಲ್ಚರ್ ರೆವಲ್ಯೂಷನ್ ಬಗ್ಗೆ ನೋಡ್ತೀವಿ. ಸೊ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಹೆಚ್ಚಿಗೆ ಬೆಳೀತಾರೆ ಅಂತ ನೋಡ್ತೀವಿ. ಸೊ ದೇರ್ ಮೆನಿ ಮೋರ್ ಥಿಂಗ್ಸ್ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಕವರ್ ಇವತ್ತಿನ ವಿಡಿಯೋದಲ್ಲಿ. ಸೊ ಡೆಫಿನೆಟ್ಲಿ ವಿಲ್ ಕವರ್ ಆಲ್ ದ ವಿಡಿಯೋಸ್. ವಿಡಿಯೋ ಎಂಡ್ ಬಂದು ನೋಡಿ, ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ PGCET ಪ್ರಿಪರೇಷನ್. ರೈಟ್. ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ you have to see one thing, that is Samrat PGCET 2024 ಗೆ ಯಾರು ಪ್ರಿಪರೇಷನ್ ಆಗ್ತಾ ಇದ್ದೀರಾ, ಸೊ ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್. ಸೊ ಇದು ಪ್ಲೇ ಸ್ಟೋರ್ ಸಿಗುತ್ತೆ, ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ. ಸೊ ಪ್ಲೀಸ್ ಡೌನ್ಲೋಡ್ ದಟ್ ಆಲ್ಸೋ, ಸೊ ಯು ಕ್ಯಾನ್ ಗೆಟ್ ಬೆನಿಫಿಟ್ ಆಫ್ ದಟ್. ಸೊ PGCET 2024 ಸಮ್ರಾಟ್ ಬ್ಯಾಚ್ ಗೆ ಯಾರು ಜಾಯ್ನ್ ಆಗ್ಬೇಕಂತಿದ್ದೀರಾ, ಸೊ ಏನೇನು ಬೆನಿಫಿಟ್ ಇರುತ್ತಪ್ಪ ಅಂದ್ರೆ, ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಕಂಪ್ಲೀಟ್ ನಾಲೆಜ್ ಆಫ್ ಸಿಲೆಬಸ್ ಇರುತ್ತೆ, 50+ mock tests we are going to give you and access to all the batches and weekly mock tests and quiz tests we are going to give you. That is going to help you in your PGCET preparation. ಸೊ ಯಾರು ಜಿಕೆ ಕ್ವೆಶ್ಚನ್ ಸರ್, ಜಿಕೆ ಇಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಫಾರ್ ಮಿ ಅಂತ ಅಂದ್ರೆ, ಸೊ ಜಿಕೆಗೆ ಸಪರೇಟ್ ಆದಂತ ಬ್ಯಾಚ್ ಕೋರ್ಸ್ ನಾನು ಮಾಡಿದ್ದೀನಿ. ಸೊ ಅದು ಕೂಡ ಸಮ್ರಾಟ್ PGCET ಜಿಕೆ ಬ್ಯಾಚ್. ಸೊ ಇದ್ರೊಳಗೆ ನಾನು ಕಂಪ್ಲೀಟ್ ಫುಲ್ ಕವರೇಜ್ ಆಫ್ ಸಿಲೆಬಸ್ ಮಾಡ್ತೀನಿ. ಫುಲ್ ಲೆಂತ್ ಸ್ಟಡಿ ಮೆಟೀರಿಯಲ್ ನಾನು ಗಿವ್ ಯು, ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ನಾನು ಗಿವ್ ಯು, ಸೇಮ್ 50 mock test we are going to give you and live class, recorded class we are going to give you and also access to all the batches. ಒಂದು ಬ್ಯಾಚ್ ಗೆ ಜಾಯ್ನ್ ಆದ್ರೆ ಅಂಟಿಲ್ ಎಕ್ಸಾಮಿನೇಷನ್ ಎಲ್ಲಾ ಬ್ಯಾಚ್ ಕೂಡ ಆಟೋಮೆಟಿಕ್ ಆಗಿ ಆಡ್ ಆಗ್ತದೆ. ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಸಮ್ರಾಟ್ ಜಿಕೆ ಬ್ಯಾಚ್ ಕೋರ್ಸ್. ಸೊ ಯಾರ್ಯಾರು ಬ್ಯಾಚ್ ಕೋರ್ಸ್ ಅಂದ್ರೆ ರೆಗ್ಯುಲರ್ ಬ್ಯಾಚ್ ಕೋರ್ಸ್ ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ ರೆಗ್ಯುಲರ್ ಬ್ಯಾಚ್ ಜಾಯ್ನ್ ಆಗಬೇಕಂದ್ರೆ 7th ಮಾರ್ಚ್ ಗೆ ಲಾಸ್ಟ್ ಡೇಟ್ ಇದೆ. ಯಾರ್ಯಾರು ಜಾಯ್ನ್ ಆಗಬೇಕಂತೀರಾ, ಸೊ NCA ಗೆ ನಾವಂತೂ 2699 rupees and MBA ಗೆ 2799 rupees. ಸೊ you can join the batch course. Right. So ಈಗ ಸ್ಟಾರ್ಟ್ ಮಾಡ್ಬಿಡುವ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ಒಂದು ಅಪ್ಡೇಟ್ ನ ಹೇಳ್ಬಿಡ್ತೀನಿ. ಸೊ ನಾಳೆಯಿಂದ ಡೈಲಿ 3 GK ರಿಲೇಟೆಡ್ ವಿಡಿಯೋಸ್ ಬರ್ತವೆ. ಬೆಳಿಗ್ಗೆ 8 ಗಂಟೆಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿಡಿಯೋ ಇರುತ್ತೆ. ಸಾಯಂಕಾಲ 5 ಗಂಟೆಗೆ 1000 ಇನ್ಸ್ಟಿಟ್ಯೂಟ್ ಮಾಡ್ತೇವೆ GK ರಿಲೇಟೆಡ್ ಆಗಿ, ಆ ವಿಡಿಯೋ ಕೂಡ ಇರುತ್ತೆ. 9 ಗಂಟೆಗೆ ಒಂದು GK ರಿಲೇಟೆಡ್ ಅಂತ ಒಂದು ಟಾಪಿಕ್ ಆಫ್ ದ ಡೇ ಅಂತ ಒಂದು ಟಾಪಿಕ್ ಇಂಪಾರ್ಟೆಂಟ್ ಫಾರ್ PGCET 2024 ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಆ ಒಂದು ವಿಡಿಯೋ ನಾನು 9 ಗಂಟೆಗೆ ಮಾಡ್ತೀನಿ. ಸೊ those who are wanted to join, those who wanted to see the classes, subscribe ಮಾಡ್ಕೊಂಡು ಕ್ಲಾಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ, so you get the regular notification to that, right? So ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ರೆವಲ್ಯೂಷನ್, ದಟ್ ಈಸ್ ಗ್ರೀನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನ್ ಅಂತ ಬಂದಾಗ ಫಸ್ಟ್ ನಮ್ ತಲೆ ಬರೋದು ಏನಪ್ಪಾ ಅಂದ್ರೆ ಸ್ವಾಮಿನಾಥನ್. ಇವರೇ MS ಸ್ವಾಮಿನಾಥನ್ ಅವರು ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಸೊ ಇವರ ಬಗ್ಗೆ ನೋಡ್ಬೇಕಂದ್ರೆ ರೀಸೆಂಟ್ ಆಗಿ 2024 ಒಳಗಡೆ ನಿಮಗೆ ಭಾರತ ರತ್ನ ಅವಾರ್ಡ್ ಕೊಟ್ಟರು. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಆಗಿ ಹೇಳ್ಬೋದು. ಸೊ 2024 ಯಾರಿಗೆ ಭಾರತ ರತ್ನ ಕೊಟ್ಟರು, ದಟ್ ಇಸ್ MS ಸ್ವಾಮಿನಾಥನ್. ಸೊ MS ಸ್ವಾಮಿನಾಥನ್ ಅವರನ್ನ ಸೊ ದ ಮೇನ್ ಆರ್ಕಿಟೆಕ್ಟ್ ಆಫ್ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಅಂದ್ರೆ MS ಸ್ವಾಮಿನಾಥನ್ ಅಂತ ಬರೀಬಹುದು. ಹೂ ಈಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರೆದ್ರೆ ನಾರ್ಮನ್ ಬೋರ್ಲಾಗ್ ಇವರು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ MS ಸ್ವಾಮಿನಾಥನ್ ಅವರು ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಸೊ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇವರಿಗೆ ರೀಸೆಂಟ್ ಆಗಿ ಭಾರತ ರತ್ನ ಅವಾರ್ಡ್ ಬಂತು. ಸೊ ಆಲ್ರೆಡಿ ನೊಬೆಲ್ ಪ್ರೈಸ್ ನೇಟಿದೆ ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ಸೊ ನಾಳೆ ಅಥವಾ ನಾಡಿದ್ರೊಳಗೆ ನಾನು ಸೊ ಅವಾರ್ಡ್ಸ್ ಬಗ್ಗೆ, ಸೊ ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ, ಸೊ ಇದೆಲ್ಲ ವಿಡಿಯೋಸ್ ಕೂಡ ಮಾಡ್ಕೊಡ್ತೀನಿ, ತಲೆ ಕಟ್ಸ್ಕೊಬೇಡಿ. ಬಟ್ ಇವತ್ತಿನ ಕ್ಲಾಸ್ ಸ್ವಲ್ಪ ಫೋಕಸ್ ಮಾಡಿ ಯಾಕೆ ಇಂಪಾರ್ಟೆಂಟ್ ಇವರಿಗೆ ರೀಸೆಂಟ್ ಆಗಿ ಭಾರತ ರತ್ನ. ಸೊ ಏನ್ ಹೇಳ್ತೀನಿ, ಸೊ ಹೂ ಇಸ್ ಕಾಲ್ಡ್ as the father of Indian green revolution, MS Swaminathan. Who is known as father of green revolution, that is Norman Borlaug. Right. So next one, second revolution. Question. So the question is, in 2024, which agricultural revolution father received the Bharat Ratna? Option A, yellow revolution. Option B, green revolution. Option C, brown revolution. Option D, pink revolution. ಇಲ್ಲಿ ಸ್ವಾಮಿನಾಥನ್ ಬಗ್ಗೆ ಇನ್ನೂ ಕೇಳಿಲ್ಲ, ಬಟ್ ಯಾವ ರೆವಲ್ಯೂಷನ್ ಫಾದರ್ ಗೆ ಭಾರತ ರತ್ನ ಕೊಟ್ಟರು, ದಟ್ ಈಸ್ MS ಸ್ವಾಮಿನಾಥನ್ ಅವರು ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ಗ್ರೀನ್ ರೆವಲ್ಯೂಷನ್. Right. So the next one is second revolution, that is white revolution. White revolution ಬರುತ್ತೆ. So white revolution
ಮೇಜರ್ಲಿ ಎದಕ್ಕೆ ಬರುತ್ತಪ್ಪ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಆಫ್ ಮಿಲ್ಕ್. ಜಾಸ್ತಿ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಬೇಕು ಇಂಡಿಯಾದಲ್ಲಿ ಆ ಒಂದು ಐಡಿಯಾ ಇಟ್ಕೊಂಡು ಮಿಲ್ಕ್ ರೆವಲ್ಯೂಷನ್ ಜಾರಿ ತಂದು ಯಾವಾಗ ಬರಬೇಕಂದ್ರೆ ಲೇಟ್ 1970. 1970 ನಮಗೆ ವೈಟ್ ರೆವಲ್ಯೂಷನ್ ಬರುತ್ತೆ. ಸೊ ಹೂ ಇಸ್ ಕಾಲ್ಡ್ ಎಸ್ ದಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ವರ್ಗೀಸ್ ಕುರಿಯನ್ ಅವರನ್ನ ಫಾದರ್ ಆಫ್ ಇಂಡಿಯನ್ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಅಂದ್ರೆ ಒಂದು ಕ್ವಶನ್ ಬರುತ್ತೆ. ಸೊ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಎಲ್ಲಾಗುತ್ತೆ ಇಂಡಿಯಾದಲ್ಲಿ? ಯಾವ ಸ್ಟೇಟ್ ಒಳಗಡೆ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ? ದಟ್ ಇಸ್ ಉತ್ತರ ಪ್ರದೇಶ ಒಳಗಡೆ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 18% ಆಫ್ ಓವರ್ ಆಗಿ 100% ಮಿಲ್ಕ್ ಪ್ರೊಡ್ಯೂಸ್ ಇಡೀ ಎಂಟೈರ್ ಇಂಡಿಯಾದಲ್ಲಿ 18% ಆಫ್ ಮಿಲ್ಕ್ ಪ್ರೊಡಕ್ಷನ್ ಎಲ್ಲಾಗುತ್ತೆ? ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಸೊ ಎಕ್ಸಾಂಪಲ್ ಕೇಳಬಹುದು. ಸೊ ವಿಚ್ ಇಂಡಿಯನ್ ಸ್ಟೇಟ್ is the highest production in milk? ಹಾಲು ಉತ್ಪಾದನೆಯಲ್ಲಿ ಸೊ ಯಾವ ಸ್ಟೇಟ್ ಹೆಚ್ಚಿಗೆ ಪ್ರಮಾಣದಲ್ಲಿದೆ? ದಟ್ ಇಸ್ ಉತ್ತರ ಪ್ರದೇಶ್. ಸೊ ಎಕ್ಸಾಂಪಲ್ ರಿಲೇಟೆಡ್ ಅಲ್ಲಪ್ಪ. ಹೂ ಇಸ್ ಕಾಲ್ಡ್ ಎಸ್ ದಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್? ದಟ್ ಇಸ್ ವರ್ಗೀಸ್ ಕುರಿಯನ್. ಸೊ ವೈಟ್ ರೆವಲ್ಯೂಷನ್ ರಿಲೇಟೆಡ್ ಟು ಮಿಲ್ಕ್ ಪ್ರೊಡಕ್ಷನ್ ಯಾವಾಗ ಸ್ಟಾರ್ಟ್ ಆಯಿತು? 1970. ಉತ್ತರ ಪ್ರದೇಶ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಇನ್ ಎಂಟೈರ್ ಇಂಡಿಯಾ. 18% ಆಫ್ ಮಿಲ್ಕ್ ಪ್ರೊಡಕ್ಷನ್ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಇವ್ರ ಬಗ್ಗೆನೇ ಬರುತ್ತೆ. ಅದೇನಪ್ಪಾ ಅಂದ್ರೆ ನ್ಯಾಷನಲ್ ಮಿಲ್ಕ್ ಡೇ. ಸೊ ಈ ವರ್ಗೀಸ್ ಕುರಿಯನ್ ಏನಿದಲ್ಲ ಇವರ ಬರ್ತ್ಡೇ ಯಾವುದು? 26 ನವೆಂಬರ್. ಸೊ ಇವ್ರ ಬರ್ತ್ಡೇ ಯಾವುದು? ವರ್ಗೀಸ್ ಕುರಿಯನ್ ಅವರು. ಇವರ ಬರ್ತ್ ಆನಿವರ್ಸರಿ ಬರ್ತ್ಡೇ ನಾವು ನ್ಯಾಷನಲ್ ಮಿಲ್ಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹೇಳ್ಬೋದು. ಸೊ ಹೂಸ್ ಬರ್ತ್ಡೇ ಈಸ್ ನೋನ್ ಆಸ್ or celebrated as National Milk Day, that is Varghese Kurian. Varghese Kurian is called as the father of white revolution. So on which day National Milk Day is going to celebrate? That is on 26 November. 26 November ಗೆ ನಾವು National Milk Day ಅಂತ celebrate ಮಾಡ್ತೀವಿ, right? So the third revolution, that is Blue Revolution. So who is known as the father of Blue Revolution? Dr. Arun Krishna. Dr. Arun Krishna is called as the father of Blue Revolution. So Blue Revolution is related to fish production. ಜಾಸ್ತಿ ಫಿಶ್ ಪ್ರೊಡಕ್ಷನ್ ಆಗಬೇಕು, ಮೀನುಗಾರಿಕೆ ಜಾಸ್ತಿ ಆಗಬೇಕು, ಫಿಶ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಲೂ ರೆವಲ್ಯೂಷನ್ ಜಾರಿ ತಂದು ಯಾವಾಗ 1970. ಸೊ ಫಿಶ್ ಪ್ರೊಡಕ್ಷನ್ ಅಥವಾ ಬ್ಲೂ ರೆವಲ್ಯೂಷನ್ ನ ಜಾರಿ ತಂದು ಯಾರು ಫಾದರ್ ಆಫ್ ಬ್ಲೂ ರೆವಲ್ಯೂಷನ್? ದಟ್ ಇಸ್ ಅರುಣ್ ಕೃಷ್ಣ. ಸೊ ಅಂದ್ರೆ ಈ ಎಂಟೈರ್ದಲ್ಲಿ ಫಿಶ್ ಪ್ರೊಡಕ್ಷನ್ ಎಲ್ಲಿ ಜಾಸ್ತಿ ಆಗುತ್ತೆ? ಇನ್ ವಿಚ್ ಸ್ಟೇಟ್ ಫಿಶ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ? ಎಲ್ಲಪ್ಪ? ಆಂಧ್ರ ಪ್ರದೇಶ ಒಳಗಡೆ ಹೈಯೆಸ್ಟ್ ಫಿಶ್ ಪ್ರೊಡಕ್ಷನ್ ಆಂಧ್ರ ಪ್ರದೇಶ ಆಗುತ್ತೆ. ಸೊ ಆಂಧ್ರ ಪ್ರದೇಶ ಆದ ತಕ್ಷಣ ನೆಕ್ಸ್ಟ್ ಬರೋದಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್. So Andhra Pradesh is the largest fish production in entire India, and West Bengal is the second largest producer of fish in India. So Blue Revolution is related to fish production. So fourth one is Yellow Revolution. So Yellow Revolution, who is known as the father of Yellow Revolution? Sam Pitroda is known as the father of Yellow Revolution in India. So Yellow Revolution is related to fish product. ಯಾವ ಪ್ರಾಡಕ್ಟ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡಬೇಕು, ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕು ಅಂತ ಎಲ್ಲೋ ರೆಗ್ಯುಲೇಷನ್ ಜಾರಿ ತಂದ್ರು. ದಟ್ ಈಸ್ ಆಯಿಲ್ ಸೀಡ್ ಪ್ರೊಡಕ್ಷನ್, ಮಸ್ಟರ್ಡ್ ಪ್ರೊಡಕ್ಷನ್ ಅಂಡ್ ಸನ್ಫ್ಲವರ್ ಪ್ರೊಡಕ್ಷನ್. ಸೊ ಆಯಿಲ್ ಸೀಡ್, ಮಸ್ಟರ್ಡ್ ಅಂಡ್ ಸನ್ಫ್ಲವರ್, ಸೊ ಇದರ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಇಂಡಿಯಾದಲ್ಲಿ ಎಲ್ಲೋ ರೆಗ್ಯುಲೇಷನ್ ಜಾರಿ ತಂದ್ರು. ಹೂ ಇಸ್ ದ ಫಾದರ್ ಆಫ್ ಎಲ್ಲೋ ರೆಗ್ಯುಲೇಷನ್? ಸ್ಯಾಮ್ ಪಿತ್ರೋಡಾ ಇಸ್ ದಿ ಫಾದರ್ ಆಫ್ ಎಲ್ಲೋ ರೆಗ್ಯುಲೇಷನ್. ಯಾವಾಗ ತಂದ್ರು? ಲೇಟ್ 1980s. 1980 ಆದ್ಮೇಲೆ ಇವರು ಎಲ್ಲೋ ರೆಗ್ಯುಲೇಷನ್ ಜಾರಿ ತಂದ್ರು. 1980 ಆದ್ಮೇಲೆ ಎಲ್ಲೋ ರೆಗ್ಯುಲೇಷನ್ ಜಾರಿ ತಂದ್ರು. ಎಲ್ಲೋ ರೆಗ್ಯುಲೇಷನ್ ಇಸ್ ರಿಲೇಟೆಡ್ ಟು ಆಯಿಲ್ ಪ್ರೊಡಕ್ಷನ್, oil seed production, mustard and sunflower. So fifth one, silver revolution. So Indira Gandhi ಅವರ ಟೈಮ್ ಒಳಗಡೆ ಸಿಲ್ವರ್ ರೆವಲ್ಯೂಷನ್ ಜಾರಿ ಬಂತು. ಸೊ ಅದಕ್ಕೋಸ್ಕರ who is known as father of like silver revolution in India? Who is known as father of silver revolution in India? That is Indira Gandhi is known as father of silver revolution in India. So silver revolution is related to egg production and poultry production. ಕೋಳಿ ಸಾಕಾಣಿಕೆ ಬರುತ್ತಲ್ಲ. ಸೊ ಪೌಲ್ಟ್ರಿ ಫಾರ್ಮಿಂಗ್ ಅಥವಾ ಪೌಲ್ಟ್ರಿ ಪ್ರೊಡಕ್ಷನ್ ಮತ್ತೆ ಎಗ್ ಪ್ರೊಡಕ್ಷನ್ ಗೆ ರಿಲೇಟೆಡ್ ಆದಂತ ಸಿಲ್ವರ್ ರೆವಲ್ಯೂಷನ್. ಸೊ ಸಿಲ್ವರ್ ರೆವಲ್ಯೂಷನ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು. ಆರ್ ನಿಮಗೆ 4 ಆಪ್ಷನ್ ಕೊಡ್ತಾರೆ. ಸಿಲ್ವರ್ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ವಾಟ್? ಪೌಲ್ಟ್ರಿ ಫಾರ್ಮಿಂಗ್, ಆಯಿಲ್ ಸೀಡ್ಸ್, ಮಸ್ಟರ್ಡ್ ಅಥವಾ ಕಾಟನ್. ಯಾವ್ದಪ್ಪ ಅದ್ರ ಆನ್ಸರ್ ಯಾವುದು? ದಟ್ ಈಸ್ poultry farming or poultry production. So Indira Gandhi is known as the father of silver production, silver revolution in India. So it is started in 1980s. The next one is Grey Revolution. Fifth one is Grey Revolution. So Grey Revolution, ಇದನ್ನ ಕೂಡ MS ಸ್ವಾಮಿನಾಥನ್ ಅವರು ಕೂಡ
already Grey Revolution, the father of Grey Revolution is called Yarba MS Swaminathan. MS Swaminathan. So ಅಲ್ಲಿ ನಿಮಗೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ವಿ, ಇಲ್ಲಿ ಗ್ರೇ ರೆವಲ್ಯೂಷನ್ ಹೇಳ್ತೀರಾ. ಸೊ ಗ್ರೀನ್ ರೆವಲ್ಯೂಷನ್ ಅಷ್ಟು ಪ್ರಮಾಣದಲ್ಲಿ 1970ಕ್ಕೆ ಅಷ್ಟು ಪ್ರಮಾಣದಲ್ಲಿ ಇನ್ನೂ ಜಾಸ್ತಿ ವೈಡ್ ಸ್ಪ್ರೆಡ್ ಆಗಿರಲಿಲ್ಲ, ಅಷ್ಟು ಪ್ರಮಾಣದಲ್ಲಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಗ್ರೇ ರೆವಲ್ಯೂಷನ್ ನ ಜಾರಿ ತಂದ್ರು. ಗ್ರೇ ರೆವಲ್ಯೂಷನ್ ನ ಜಾರಿ ತಂದ್ರು ಅಂದ್ರೆ ಗ್ರೇ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫರ್ಟಿಲೈಸರ್ಸ್. ರಿಲೇಟೆಡ್ ಟು ಫರ್ಟಿಲೈಸರ್ಸ್ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಏನಂತ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡಬೇಕು ಇವಾಗ. ಸೊ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡಬೇಕಂದ್ರೆ ಫರ್ಟಿಲೈಸರ್ಸ್ ಕೊಡಬೇಕು, ಸೀಡ್ಸ್ ಕೊಡಬೇಕು, ಅವ್ರಿಗೆ ಫಾರ್ಮಿಂಗ್ ಹೊಸ ಹೊಸ ಟೆಕ್ನಾಲಜಿ ಕೊಡಬೇಕು, ಚೆನ್ನಾಗಿರೋ ಫರ್ಟಿಲೈಸರ್ಸ್ ನ ಕೊಡಬೇಕು ಅವರಿಗೆ. ಬಟ್ ಅವರಲ್ಲಿ ಚೆನ್ನಾಗಿರೋ ಫರ್ಟಿಲೈಸರ್ಸ್ ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೆಂಗಾಗುತ್ತೆ, ಗ್ರೀನ್ ರೆವಲ್ಯೂಷನ್ ಹೆಂಗಾಗುತ್ತೆ? ಇಟ್ ಇಸ್ ನಾಟ್ ಪಾಸಿಬಲ್. ಸ್ವಲ್ಪ MS Swaminathan ಯೋಚನೆ ಮಾಡಿದ್ರು, ಫಸ್ಟ್ ವಿಲ್ ಗಿವ್ ಫರ್ಟಿಲೈಸರ್ಸ್ ಟು ದಮ್. ಯಾರಿಗೆ? ಫಾರ್ಮರ್ಸ್ಗೆ. ಫರ್ಟಿಲೈಸರ್ಸ್ ನ ಯಾವಾಗ ಸರಿಯಾಗಿ ಕೊಡ್ತೀವಿ ಅವಾಗ ಗ್ರೀನ್ ರೆವಲ್ಯೂಷನ್ ಆಗೇ ಆಗುತ್ತೆ. ಅದಕ್ಕೋಸ್ಕರ MS Swaminathan ಅವರು ಏನ್ ಮಾಡಿದ್ರು? ಗ್ರೇ ರೆವಲ್ಯೂಷನ್ ಅಂತಂದ್ರು. ಗ್ರೇ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫರ್ಟಿಲೈಸರ್ಸ್. ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಇನ್ ಲೇಟ್ 1970s. 1970 ಸ್ಟಾರ್ಟ್ ಆಯ್ತು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಪರ್ಸನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಗ್ರೇ ರೆವಲ್ಯೂಷನ್? ಸೊ ನಿಮ್ಗೆಲ್ಲ ಏನ್ ಗೊತ್ತಿರುತ್ತೆ? ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇಸ್ MS Swaminathan. But father of grey revolution is also called as MS Swaminathan. That's important. It's very important. So father of green revolution and grey revolution is MS Swaminathan. So grey revolution is related to fertilizers. Green revolution is related to increasing the agricultural productivity. Right? Fine. So next one, you will do pink revolution. Pink revolution. So who is known as the father of pink revolution in India? That is Durgesh Patel. Durgesh Patel is known as the father of pink revolution in India. So pink revolution is related to onion, pharmaceuticals and prawn production. Onions, ಈರುಳ್ಳಿ, pharmaceuticals and prawn production. So recent ಆಗಿ ನಿಮಗೆ ಆನಿಯನ್ ಈರುಳ್ಳಿ ಬೆಲೆ ಲಾಸ್ಟ್ 2023 ಹೆಚ್ಚಿಗೆ ಆಗ್ಬಿಟ್ಟಿತ್ತು. ಯಾಕೆ? ಪಿಂಕ್ ರೆವಲ್ಯೂಷನ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸೊ ಪಿಂಕ್ ರೆವಲ್ಯೂಷನ್ ಜಾಸ್ತಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆನಿಯನ್ ಜಾಸ್ತಿ ಜನ ಬೆಳೀತಾರೆ. ಸೊ ಅದಕ್ಕೆ ಮಾರ್ಕೆಟ್ ಪ್ರೈಸ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಪಿಂಕ್ ರೆವಲ್ಯೂಷನ್ ಯಾಕೆ ಅಂತಂದ್ರೆ ಸೊ ಈ ಒಂದು ಪ್ರೊಡಕ್ಟಿವಿಟಿ ಆಫ್ ಆನಿಯನ್ ಹೆಚ್ಚಿಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪಿಂಕ್ ರೆವಲ್ಯೂಷನ್ ಜಾರಿ ತಂದ್ರು. ಪಿಂಕ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಆನಿಯನ್, ಫಾರ್ಮಸ್ಯೂಟಿಕಲ್ಸ್ ಅಂದ್ರೆ ಮಾತ್ರೆಗಳು ಅಂಡ್ ಪ್ರಾನ್ ಪ್ರೊಡಕ್ಷನ್. ಸೊ ಇದು ಕೂಡ 1990ಕ್ಕೆ ಜಾರಿ ಆಯಿತು. 1990 ಪಿಂಕ್ ರೆವಲ್ಯೂಷನ್ ಜಾರಿ ಆಯಿತು. ಸೊ ಇಂಡಿಯಾ ಒಳಗಡೆ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಇನ್ ವಿಚ್ ಸ್ಟೇಟ್ the onion production is more? That is in Maharashtra. Maharashtra ಒಳಗಡೆ ನಿಮಗೆ ಜಾಸ್ತಿ ಆನಿಯನ್ ಬೆಳೀತಾರೆ. That is a pink revolution. Next one is a brown revolution. So who is known as the father of brown revolution? That is Hiralal Chaudhary. Hiralal Chaudhary is known as the father of brown revolution in India. So father of brown revolution Hiralal Chaudhary. So brown revolution is related to, that is leather, coffee production and non-conventional products. Very non-conventional products are. So niಮಗೆ important ಯಾವಪ್ಪ ಅಂದ್ರೆ so brown revolution is related to what? Brown revolution is related to leather and coffee. Who is known as father of brown revolution in India? That is Hiralal Chaudhary. Next one, 9th one, round revolution. Round revolution. So round revolution is related to what? Potato production. ಜಾಸ್ತಿ ಆಲೂಗಡ್ಡೆಯನ್ನು ಬೆಳೆಯಬೇಕು. The productivity of the potato has to be increased. So that is related to potato production. So implementation is 1990s. 1990 implementation ಮಾಡಿದ್ರು. So ಇಂಡಿಯಾ ಒಳಗಡೆ ಎಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪೊಟ್ಯಾಟೋನ ಬೆಳೀತಾರೆ? ಉತ್ತರ ಪ್ರದೇಶ is the leading potato producer in the country. Uttar Pradesh is the leading potato production in the country. Same as the milk. Milk ಕೂಡ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಪ್ರೊಡಕ್ಟಿವಿಟಿ ಆಗುತ್ತೆ. ಅದೇ ರೀತಿ ಪೊಟ್ಯಾಟೋ ಕೂಡ ಎಲ್ಲ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಸೊ ಉತ್ತರ ಪ್ರದೇಶದಲ್ಲಿ 30-32% ಪ್ರೊಡಕ್ಷನ್ ಅಲ್ಲೇ ಆಗುತ್ತೆ. ಇಡೀ ಎಂಟೈರ್ದಲ್ಲಿ 100 kg ಬೆಳೀತಾ ಇದ್ರೆ 30-32 kg ಉತ್ತರ ಪ್ರದೇಶದಲ್ಲಿ ಬೆಳೀತಾರೆ. So round revolution is related to potato and it is implemented in 1990s. And which Indian state is the leading producer of potato? That is Uttar Pradesh is the leading producer of potato. Around 30-32% of its production happens in Uttar Pradesh. Next one is golden revolution. So in what person about the golden revolution? So who is the father of golden revolution? That is Nirpak Tutej. Nirpak Tutej is the father of gold revolution in India. So gold revolution is related to fruits, honey, horticulture, development. So honey, the fruits, very honey. Okay, horticultural development. So golden revolution is related to fruits, honey, horticultural development. Who is the father of golden revolution? Nirpak
footage and which is implemented in the 1990. Next one is 11th one is protein revolution. Protein revolution. So protein revolution recent ಆಗಿ ಇದು ಬಂತು 2020 ಬಂತು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅರುಣ್ ಜೇಟ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅರುಣ್ ಜೇಟ್ಲಿ ಅವರು ಇಬ್ಬರು ಕೂಡ ಈ ವರ್ಡ್ ನ ಕಾಯಿನ್ ಮಾಡಿದ್ರು. ದಟ್ ಈಸ್ ಪ್ರೋಟೀನ್ ರೆವಲ್ಯೂಷನ್. ಪ್ರೋಟೀನ್ ರೆವಲ್ಯೂಷನ್ ಅಂದ್ರೆ ಏನು? ಹೈಯರ್ ಪ್ರೊಡಕ್ಷನ್ ಥ್ರೂ ಟೆಕ್ನಾಲಜಿ. ಹೈಯರ್ ಪ್ರೊಡಕ್ಷನ್ ಥ್ರೂ ಟೆಕ್ನಾಲಜಿ ಅಂದ್ರೆ ಏನಪ್ಪಾ? ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೇಗೆ ಹೆಚ್ಚಿಗೆ ಮಾಡೋದು? ಆಲ್ರೆಡಿ MS ಸ್ವಾಮಿನಾಥನ್ ಗ್ರೀನ್ ರೆವಲ್ಯೂಷನ್ ತಂದ್ರು, ಗ್ರೇ ರೆವಲ್ಯೂಷನ್ ತಂದ್ರು, ಬೇರೆ ಬೇರೆ ರೆವಲ್ಯೂಷನ್ ತಂದ್ರು. ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗ್ತಾ ಇರಲಿಲ್ಲ. ಹೆಂಗಂತ ಹೆಚ್ಚಿಗೆ ಮಾಡೋದು? ಹೌ ಟು ಇಂಪ್ರೂವ್ ದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಬೈ ಇಂಪ್ಲಿಮೆಂಟಿಂಗ್ ಮಾಡರ್ನ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ಮಾಡರ್ನ್ ಟೆಕ್ನಾಲಜೀಸ್ ಲೈಕ್ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರಲಿ, ಯೂರಿಯಾ ಯೂಸ್ ಮಾಡೋದಾಗಿರಲಿ, ಅಥವಾ ಕೆಲವೊಂದು ಕಡೆ ಸಾವಯವ ಗೊಬ್ಬರ ಯೂಸ್ ಮಾಡೋದಾಗಿರಲಿ. ಸೊ ಈ ರೀತಿ ಮಾಡರ್ನ್ ಟೆಕ್ನಾಲಜಿ ಎಷ್ಟು ಈಗಲೂ ಯೂಸ್ ಮಾಡ್ತಾರೆ. ಬಟ್ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡೋದು, ಒಳ್ಳೆ ಒಳ್ಳೆ BT ಕಾಟನ್ ಇವಾಗ ಇಲ್ಲ ಅದು, ಬಟ್ ಒಳ್ಳೆ ಒಳ್ಳೆ ಸೀಡ್ಸ್ ಯೂಸ್ ಮಾಡೋದು, ಒಳ್ಳೆ ಒಳ್ಳೆ ಸೀಡ್ಸ್ ಯೂಸ್ ಮಾಡೋದು, ಬರ್ತವೆ ಆ ಸೀಡ್ಸ್ ಯೂಸ್ ಮಾಡೋದು, ಅಂದ್ರೆ ಹೊಸ ಹೊಸ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡೋದು, ಅಗ್ರಿಕಲ್ಚರ್ ಹೆಚ್ಚಿಗೆ ಮಾಡೋದು. That is called the protein revolution. So protein revolution by ನರೇಂದ್ರ ಮೋದಿ and ಅರುಣ್ ಜೇಟ್ಲಿ. ಅದೇ ಹೇಳ್ತಾರೆ ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್, ಜಾಸ್ತಿ ಫುಡ್ ಪ್ರೊಡಕ್ಷನ್ ನ ಹೆಚ್ಚಿಗೆ ಮಾಡೋದು. ಸೊ ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂದ್ರೆ ನಿಮ್ಗೆ ಪಂಜಾಬ್ ಒಳಗಡೆ ಜಾಸ್ತಿ ಏನ್ ಬೆಳೀತಾ ಇದ್ರು? ವೀಟ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇತ್ತು. ಯಾಕೆ? ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ, ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವಾಗ ಮಣ್ಣೊಳಗೆ, ಯಾವಾಗ ಸಾಯಿಲ್ ಒಳಗಡೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೋ ಅವಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಮಣ್ಣಿಂದು. ಅವಾಗ ಜಾಸ್ತಿ ಪ್ರೊಡಕ್ಷನ್, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಜಾಸ್ತಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ನಾವು ಏನ್ ಮಾಡಬಹುದು? ಬೆಳಿಬಹುದು. It is one of the example of protein revolution. So farmers were inspired to use scientific agricultural techniques, use the fertility of their land and output of food grain. Example, using of modern technology like sprinkler irrigation, etc. ಕಡಿಮೆ ಖರ್ಚಾಗಿ by using modern technology. That is the protein revolution in India. The protein revolution is related to higher production. So here you do 11. Fiber revolution. So silver fiber revolution is related to cotton production. ಹತ್ತಿ ಬೆಳೆಯೋದು, ಕಾಟನ್ ಪ್ರೊಡಕ್ಷನ್. ಸೊ ನಿಮಗೆ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಎಲ್ಲೆಲ್ಲಿ ಬ್ಲಾಕ್ ಸಾಯಿಲ್ ಜಾಸ್ತಿ ಇರುತ್ತೋ ಅಲ್ಲಿ ಕಾಟನ್ ಜಾಸ್ತಿ, ಹತ್ತಿ ಜಾಸ್ತಿ ಬೆಳೀತಾರೆ. To cultivate the cotton, black soil is needed. Because ಈ ಹತ್ತಿಗೆ ಜಾಸ್ತಿ ಮಳೆನೂ ಆಗಬಾರ್ದು, ಕಡಿಮೆ ಮಳೆನೂ ಆಗಬಾರ್ದು. ಒಂದ್ಸತಿ ಮಳೆ ಆದ್ಮೇಲೆ ಬ್ಲಾಕ್ ಸಾಯಿಲ್ ಒಳಗಡೆ ನೀರು ಬಿಟ್ಟಾದ್ಮೇಲೆ ಬ್ಲಾಕ್ ಸಾಯಿಲ್ ಇಸ್ ಹ್ಯಾವಿಂಗ್ ಮೋರ್ ಕೆಪಾಸಿಟಿ ಟು ರಿಟೈನ್ ದ ವಾಟರ್ ಕೆಪಾಸಿಟಿ. ಜಾಸ್ತಿ ಹೊತ್ತು ವಾಟರ್ ನ ಹಿಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಬ್ಲಾಕ್ ಸಾಯಿಲ್ ಅಲ್ಲಿ ಜಾಸ್ತಿ ಕಾಟನ್ ಬೆಳೀತಾರೆ. ಎಕ್ಸಾಂಪಲ್ ಗುಜರಾತ್ ಒಳಗಡೆ ಇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್ ಇನ್ ಇಂಡಿಯಾ. ಅರೌಂಡ್ 27%, ಎಷ್ಟು 27% ಆಫ್ ಕಂಟ್ರಿ ಕಾಟನ್ ಗುಜರಾತ್ ಒಳಗಡೆ ಬೆಳೀತಾರೆ. 3 kg ಕಾಟನ್ ಬೆಳೆದ್ರೆ 27 kg ಗುಜರಾತ್ ಒಳಗಡೆ ಬೆಳೀತಾರೆ. ಸೊ ಎಕ್ಸಾಂಪಲ್ ಹೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕಾಟನ್? Which of the following state is the leading producer of milk? Which of the following state is the leading producer of potato? So ಹೇಳ್ತೀನಿ ನಾನು GK ಸೀರೀಸ್ ಎಲ್ಲ ಕೊಡ್ತೀವಿ, ಅವಾಗೆಲ್ಲ ಕೊಟ್ಟು ಹೇಳ್ತೀನಿ ನಾನು. ಬಟ್ ನೀವು ನೆನ್ಪಿಟ್ಕೊಡ್ರಿ, ಗುಜರಾತ್ ಸ್ಟೇಟ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್ ಇನ್ ಇಂಡಿಯಾ. ಅಪ್ರಾಕ್ಸಿಮೇಟ್ಲಿ 27% of production is going to happen in Gujarat. So 13 ಇದು red revolution. So red revolution is related to meat, ಮಾಂಸ, ಮೀಟ್ ಮತ್ತೆ ಟೊಮ್ಯಾಟೊ ಪ್ರೊಡಕ್ಷನ್. ಮೀಟ್ ಮತ್ತೆ ಟೊಮ್ಯಾಟೊ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೋಸ್ಕರ ರೆಡ್ ರೆವಲ್ಯೂಷನ್ ಜಾರಿ ತಂದ್ರು. ಹೂ ಇಸ್ ದ ಫಾದರ್ ಆಫ್ ರೆಡ್ ರೆವಲ್ಯೂಷನ್? ದಟ್ ಇಸ್ ವಿಶಾಲ್ ತಿವಾರಿ. ವಿಶಾಲ್ ತಿವಾರಿ ಇಸ್ ದಿ ಫಾದರ್ ಆಫ್ ರೆಡ್ ರೆವಲ್ಯೂಷನ್ ಇನ್ ಇಂಡಿಯಾ. ರೆಡ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಮೀಟ್ ಪ್ರೊಡಕ್ಷನ್ ಅಂಡ್ ಟೊಮ್ಯಾಟೊ ಪ್ರೊಡಕ್ಷನ್. ಸೊ ಯಾವ ಸ್ಟೇಟ್ ಒಳಗೆ ಜಾಸ್ತಿ ಟೊಮ್ಯಾಟೊ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ? ಇಟ್ ಇಸ್ ದ ಲೀಡಿಂಗ್ ಸ್ಟೇಟ್ ಇನ್ ಇಂಡಿಯಾ. ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಟೊಮ್ಯಾಟೋಸ್. ದಟ್ ಇಸ್ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಇಸ್ ದಿ leading tomato producer in the country. ಮಧ್ಯಪ್ರದೇಶ ಜಾಸ್ತಿ ಟೊಮ್ಯಾಟೋನ ಬೆಳೀತಾರೆ. ಸೊ ನೆಕ್ಸ್ಟ್ ಒಂದು 14 ಬ್ಲಾಕ್ ರೆವಲ್ಯೂಷನ್. ಬ್ಲಾಕ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಕ್ರೂಡ್ ಆಗಿರಲಿ, ನ್ಯಾಚುರಲ್ ಆಯಿಲ್ ಆಗಿರಲಿ, ಏನಾಗಿರಲಿ, ಕ್ರೂಡ್ ಆಯಿಲ್, ಕ್ರೂಡ್ ಪೆಟ್ರೋಲಿಯಂ, ಕ್ರೂಡ್ ಡೀಸೆಲ್, ನ್ಯಾಚುರಲ್ ಗ್ಯಾಸ್, ಎನಿಥಿಂಗ್. ಸೊ ಪೆಟ್ರೋಲಿಯಂ ರಿಲೇಟೆಡ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದನ್ನ ಬ್ಲಾಕ್ ರೆವಲ್ಯೂಷನ್ ಅಂತ ಕರೀತೀವಿ. ಸೊ ಇಂಡಿಯಾ ಒಳಗಡೆ ಅತಿ ಹೆಚ್ಚು ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದಾದ್ರೆ ರಾಜಸ್ಥಾನ್. ನೆಕ್ಸ್ಟ್ ಬರೋದು ನಿಮಗೆ ಗುಜರಾತ್ ಬರುತ್ತೆ, ಅದಾದ್ಮೇಲೆ ಅಸ್ಸಾಂ ಬರುತ್ತೆ. First is Rajasthan, second Gujarat, third Assam. So which of the following state is the leading producer of petroleum products? The answer is Rajasthan. Second one is Gujarat. Third one is 15th evergreen revolution. That is, evergreen revolution is the objective to produce more using
ಫೀವರ್ ರಿಸೋರ್ಸ್ ಅಂದ್ರೆ ಕಡಿಮೆ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಜಾಸ್ತಿ ಪ್ರೊಡಕ್ಟಿವಿಟಿ ಮಾಡ್ಬೋದು. ಸೇಮ್ ಲೈಕ್ ಹಿಂದೆ ಯಾವ ನಾವು ನರೇಂದ್ರ ಮೋದಿ ಅರುಣ್ ಜೇಟ್ಲಿ ಅವರು ಯಾವ ರೆವಲ್ಯೂಷನ್ ಮಾಡಿದ್ರು ಅದೇ ರೀತಿ ರೆವಲ್ಯೂಷನ್ ಕೂಡ ಹಂಗೆ. ಸೊ ಇಲ್ಲಿ ಮಾಡರ್ನ್ ಟೆಕ್ನಾಲಜಿನೂ ಕೂಡ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಕಡಿಮೆ ರಿಸೋರ್ಸ್ ನ ಸೊ ವಾಟರ್ ಕನ್ಸಂಪ್ಷನ್ ಕಡಿಮೆ ಮಾಡೋದು, ಸ್ಪ್ರಿಂಕರ್ ಇರಿಗೇಷನ್ ಮಾಡಬಹುದು, ಡ್ರಿಪ್ ಇರಿಗೇಷನ್ ಮಾಡಬಹುದು. ಸೊ ಇಲ್ಲಿ ಮಾಡರ್ನ್ ಟೆಕ್ನಾಲಜಿ ಕಡಿಮೆ ರಿಸೋರ್ಸ್ ಯೂಸ್ ಮಾಡಬೇಕು, ಕಡಿಮೆ ಫರ್ಟಿಲೈಸರ್ಸ್ ಆಗಿರಲಿ, ಪೆಸ್ಟಿಸೈಡ್ಸ್ ಆಗಿರಲಿ. ಸೊ ಕಡಿಮೆ ಲ್ಯಾಂಡ್ ಒಳಗಡೆ ಜಾಸ್ತಿ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಹೆಂಗ್ ಮಾಡೋದು, ಜಾಸ್ತಿ ಪ್ರೊಡಕ್ಷನ್ ಹೆಂಗ್ ಮಾಡೋದು ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಎವರ್ ಗ್ರೀನ್ ರೆವಲ್ಯೂಷನ್ ಜಾರಿ ತರ್ತಾರೆ. ಸೊ ಎವರ್ ಗ್ರೀನ್ ರೆವಲ್ಯೂಷನ್ ಅನ್ನೋದನ್ನು ಕೂಡ MS ಸ್ವಾಮಿನಾಥನ್ ಅವರು ಏನ್ ಮಾಡ್ತಾರೆ, MS ಸ್ವಾಮಿನಾಥನ್ ಅವರೇ ಈ ವರ್ಡ್ ನ ಫಾರ್ಮ್ ಮಾಡ್ತಾರೆ. MS ಸ್ವಾಮಿನಾಥನ್ 3 ರೆವಲ್ಯೂಷನ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಫಸ್ಟ್ ಒನ್ ಇಸ್ ಗ್ರೀನ್ ರೆವಲ್ಯೂಷನ್, ಸೆಕೆಂಡ್ ಒನ್ ಇಸ್ ಗ್ರೇ ರೆವಲ್ಯೂಷನ್, third one is evergreen revolution. Evergreen revolution, right? So 16th one and the last one, there is a golden fiber revolution. Golden fiber revolution is related to jute production. Jute production na golden fiber revolution. Golden production ಬೇರೆ, golden revolution ಬೇರೆ, golden fiber revolution ಬೇರೆ. So because jute is a fiber, right? So ಈ jute ನ ಜಾಸ್ತಿ ಯಾವ ಸ್ಟೇಟ್ ಅಲ್ಲಿ ಬೆಳೀತಾರೆ? Which of the following state is the largest producer of jute? That is West Bengal. West Bengal is the largest producer of jute in India. So golden fiber production, golden fiber revolution is related to. So ಇಲ್ಲಿವರೆಗೂ 16 revolution ಹೋಗಿ starting from green revolution golden fiber revolution. So ಟೋಟಲ್ 16 revolution ಹೋಗಿ 3 revolution ಹೋಗಿ तो ಸ್ವಾಮಿನಾಥನ್ ಅವ್ರ ಬಗ್ಗೆ ಕ್ವಶನ್ ಅಪ್ರೋಚ್ ಆನ್ಸರ್ ಇರುತ್ತೆ. ಭಾರತ ರತ್ನ ಅವರು ಭಾರತ ಯಾವಾಗ ಜಾರಿಗೆ ಬಂದು ಇಂಡಸ್ಟ್ರಿ ಆಗಿತ್ತು. ಸೊ ಇದೆಲ್ಲ ಕೂಡ ಅವಾರ್ಡ್ಸ್ ಎಲ್ಲ ಕೂಡ ನೋಡುವ. ಸೊ ಬಿಕಾಸ್ ಅಲ್ಲಿ ವಿಕೆಟ್ ಆಗಿರೋದ್ರಿಂದ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಬರುತ್ತೆ ಟಾಪಿಕ್ ನಿಮಗೆ GK ಒಳಗಡೆ ನೀವು MB ಅಥವಾ MCA PGC ಒಂದು ಏನಂತಾರೆ ಸಿಲೆಬಸ್ ನೋಡಿದ್ರೆ ಇಂಡಿಯನ್ ಬಿಸಿನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಇಂಡಿಯನ್ ಬಿಸಿನೆಸ್ ಎನ್ವಿರಾನ್ಮೆಂಟ್, ಈ ಇಂಡಿಯನ್ ಬಿಸಿನೆಸ್ ಎನ್ವಿರಾನ್ಮೆಂಟ್ ಒಳಗಡೆ ಅಗ್ರಿಕಲ್ಚರ್ ರೆವಲ್ಯೂಷನ್ ಬೇರೆ ಕಂಪನಿ ಟೈಟಲ್ಸ್ ನೋಡ್ಕೋಬೇಕಾಗುತ್ತೆ, ಬ್ರ್ಯಾಂಡ್ ನಂಬರ್ಸ್ ನೋಡ್ಕೋಬೇಕಾಗುತ್ತೆ, ಗವರ್ಮೆಂಟ್ ಸ್ಕೀಮ್ಸ್ ನೋಡ್ಕೋಬೇಕಾಗುತ್ತೆ, ಬೇರೆ ಬೇರೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ತುಂಬಾ ಜನ GK ಮಾಡ್ತಿದ್ದಾರೆ. ಸೊ ಐ ಡೋಂಟ್ ಹ್ಯಾವ್ ಇಶ್ಯೂ GK ಮಾಡೋದು ಈ ರೀತಿ ಕ್ವಶನ್ಸ್ ಈ ಎಲ್ಲ ಟಾಪಿಕ್ಸ್ ಸೊ ಡೆಫಿನೆಟ್ಲಿ. ಸೊ ಯಾರ್ಯಾರಿಗೆ ಬ್ಯಾಚ್ ಕೋರ್ಸ್ ಜಾಯ್ನ್ ಆಗ್ತಂದ್ರೆ ಜಾಯ್ನ್ ಟು ದ ಬ್ಯಾಚ್ ಕೋರ್ಸ್. GK ಅಷ್ಟೇ ಬೇಕು ಸರ್ ನನಗೆ, GK ಬಿಟ್ಟು ಯಾವ್ದು ಸಬ್ಜೆಕ್ಟ್ ಬೇಡ, ಎಲ್ಲ ನಾನು ಬರೀ ಸರ್ GK ಅಷ್ಟೇ ಬೇಕು, GK ಅಷ್ಟೇ ಸಪರೇಟ್ ಆದಂತಹ ಬ್ಯಾಚ್ ಕೋರ್ಸ್ ಮಾಡಿದ್ದೀನಿ, ಸಾಮ್ರಾಟ್ GK ಬ್ಯಾಚ್ ಕೋರ್ಸ್. ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. 6361949482 ನಂಬರ್ ಇಷ್ಟೇ ಆಗ್ತದೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಡೆಫಿನೆಟ್ಲಿ ಬ್ಯಾಚ್ ಕೋರ್ಸ್ ಕೂಡ ಜಾಯಿನ್ ಆಗಬಹುದು. ಯಾರಿಗೆ ಫುಲ್ ಲೆಂತ್ ನಾವು ಎಲ್ಲಾನು ಮಾಡ್ಕೋಬೇಕಂತ ಸೊ ಎಲ್ಲ ಕೂಡ ಜಾಯ್ನ್ ಆಗ್ಬೋದು. ಸೊ ಇನ್ನೊಂದ್ಸರಿ ಹೇಳ್ತೀನಿ ಅಪ್ಡೇಟ್, ನಾಳೆಯಿಂದ ಡೈಲಿ 3 GK ರಿಲೇಟೆಡ್ ಆದಂತಹ ವಿಡಿಯೋಸ್ ಬರ್ತವೆ. ಬಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಇರುತ್ತೆ ದಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಸಾಯಂಕಾಲ 5 ಗಂಟೆಗೆ MCQ ಸೀರೀಸ್ ಇರುತ್ತೆ GK ರಿಲೇಟೆಡ್. ರಾತ್ರಿ 9 ಗಂಟೆಗೆ ಪ್ರತಿದಿನ GK ರಿಲೇಟೆಡ್ ಅಂತ ಒಂದು ಟಾಪಿಕ್ ಮಾತಾಡ್ತೀನಿ. ಇವತ್ತು ಅಗ್ರಿಕಲ್ಚರ್ ರೆವಲ್ಯೂಷನ್ ಆಯಿತು, ನಾಳೆ ಬೇರೆ ಟಾಪಿಕ್ ಮಾಡಿ ಮತ್ತೆ ಬಂದು ನಿಮ್ಗೆ ಮೀಟ್ ಆಗ್ತೀನಿ. ಸೊ ಯಾರು ಪ್ರಿಪರೇಷನ್ ಮಾಡ್ತಾರೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಸೊ ಯು ಆಲ್ ಆರ್ ಗೋಯಿಂಗ್ ಟು if you want to go for MBA top college ಹೋಗ್ತಾರೆ, ಇವಾಗಿನ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದೇ ಇರೆಸ್ಪೆಕ್ಟಿವ್ ಆಫ್ ಇವಾಗ ನಮ್ಮ ಗ್ರಾಜುಯೇಷನ್ ಏನೇ ಮಾಡ್ತಾ ಇರಲಿ, ಎಕ್ಸಾಮಿನೇಷನ್ ನಡೀತಾರೆ, ಏನೇ ನಡೀತಾ ಇರಲಿ, ಯು ಹ್ಯಾವ್ ಟು ಡೂ ದ ಪ್ರಿಪರೇಷನ್ ಪ್ರಾಪರ್ಲಿ. ಸೊ ಈ ವಿಡಿಯೋ ಆದ ತಕ್ಷಣ 5 ನಿಮಿಷದಲ್ಲಿ ನಾನು ವಿಡಿಯೋ PDF ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಈ ವಿಡಿಯೋ ನೋಟ್ಸ್ ನ ಎವ್ರಿಥಿಂಗ್ ಅಮೌಂಟ್ ಅಪ್ಲೋಡ್ ಇನ್ ಟೆಲಿಗ್ರಾಮ್. ಸೊ ನೀವು ಅಪ್ಲೋಡ್ ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಸೊ ನನ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ PDF ಫಾರ್ಮೆಟ್ ಅಲ್ಲಿ. ಸೊ ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬೇಕಂದ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಧ್ರುವಿಕಾ ಅಕಾಡೆಮಿ PGCET ಅಂತ ಕಾಣಿಸ್ತಾ ಇದೆ. ಈ ಲಿಂಕ್ ಮುಖಾಂತರ ಜಾಯ್ನ್ ಆಗ್ಬೋದು. ಸೊ ಕಮೆಂಟ್ ಸೆಕ್ಷನ್ ಕೂಡ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಸೊ ಒಂದೇ ಜಾಯ್ನ್ ಆಗಬೇಕು. ವಾಟ್ಸ್ಆಪ್ ಗ್ರೂಪ್ ಅಂತ ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡೈಲಿ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಸ್ಟಡಿ ಮೆಟೀರಿಯಲ್ಸ್. ಸೊ ಬೆಳಿಗ್ಗೆ ಕರೆಂಟ್ ಅಫೇರ್ಸ್, ಮಧ್ಯಾಹ್ನ ಸಾಯಂಕಾಲ MCQ ಸೀರೀಸ್ ಅಂಡ್ ನೈಟ್ GK ಟಾಪಿಕ್. ಸೊ 3 ಕರೆಂಟ್ ಅಫೇರ್ಸ್ ಡೈಲಿ ಟೆಲಿಗ್ರಾಮ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಕ್ಯಾನ್ ವಾಚ್ ದ ಟೆಲಿಗ್ರಾಮ್ ಅಪ್ಲೋಡ್ ನೋಡಬಹುದು. ಸೊ ನಾಳೆಯಿಂದ ಪ್ರತಿ ಕ್ಲಾಸ್ ಬರೋದ್ರಿಂದ ಮುಂಚೆ ನೋಟ್ಸ್ ನ ರೆಡಿ ಮಾಡ್ಕೊಂಡು ಸೊ ನೋಟ್ಸ್ ಇಟ್ಕೊಡ್ರಿ. ಸೊ ನಾನು ಹೇಳ್ತಾ ಇರ್ತೀನಿ, ಪ್ಲೀಸ್ ಮೇಕ್ ನೋಟ್ ಔಟ್ ಆಫ್ ದಿಸ್ ಎಲ್ಲ ನೋಟ್ಸ್ ಮಾಡ್ಕೊಂಡು ಹೋಗ್ರಿ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಒನ್ ಐಡಿಯಾ. ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ. ಸೊ ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಅಂಡ್ ಜೈ.